ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಹಣ ದಾಹ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರುವ ಮಾತು. ಇಲ್ಲೊಂದು ಶಿಕ್ಷಣ ಸಂಸ್ಥೆ ಟಿಸಿ ಕೊಡಿ ಅಂದ್ರೆ ಮುಂದಿನ ವರ್ಷದ ಫೀಸ್ ಕಟ್ಟಿ ಹೋಗು ಅಂತಿದ್ದಾರಂತೆ. ರೊಕ್ಕ ತುಂಬಬೇಕಾದ್ರೆ ಒಂದು ನಿಮಿಷ ಮಾಡಬೇಕು, ಒಂದೇ ನಿಮಿಷ. ಅಲ್ಲ ಸರ್, 10,000 ರೂಪಾಯಿ ಅಷ್ಟು ಇರೋದಿಲ್ಲ ಅಂತಾರಪ್ಪ. ಎಷ್ಟು ಅಂತ ನೀನು ಓದಿದ್ರೆ ನಾನು ಒಂದು ಸೀಟ್ ಖಾಲಿ ಆಗ್ತೈತಿಲ್ಲ. ನಾನು ಹೇಳಿದ್ದು ದಿನ ಮೊದಲು ನಿನಗೆ ಬಾಪ ಅಂತ ಕರೆದಿದ್ದು, ಮತ್ತೆ ನೀನೇ ಬಂದಿಲ್ಲ. ಬಂದೇ ತಿಳಿದು ಹೋಗಕ್ಕಿದೆ ಲಗ್ನ ಮನೇನು. ನಾವು ಮತ್ತೆ ನಿಮ್ಗೆ ಅಡ್ಮಿಷನ್ ಎಲ್ಲಿ ಆಗೋಲ್ಲ ಮಾಡಿರ್ತೀವಿ ಅಂತ ಅದು ಮಾಡಂಗ ನೋಡಂಗಿದ್ರೆ ನೋಡೋದು. ನಮ್ಗೆ ಕೆಟ್ಟ ಮಾಡಬೇಡ್ರಿ, ಅದನ್ನೂ ಮಾಡಕೈತಿ ನಮ್ಮ ಭಯ. ನಿನ್ನ ನಂಬರ್ ಬೇರೆ ಉಲ್ಟಾ ಕೊಟ್ಟುಬಿಟ್ರೆ ಅದು ಸತ್ಯ. ನೀನು ಅಲ್ಲೇ ಆಗೋಲ್ಲ, ಇಲ್ಲೇ ಆಗಲ್ಲ. ಒಬ್ಬೊಬ್ಬ ಕೇಳಿದ್ರ ಕಾಲೇಜು ಪ್ರಿನ್ಸಿಪಾಲ್ ಮಾತನ್ನ. ಇದು ನಡೆದಿರೋದು ಗದಗ ಬೆಟಗೇರಿ ಅವಳಿ ನಗರದ ಪ್ರತಿಷ್ಠಿತ ಆದರ್ಶ ಶಿಕ್ಷಣ ಸಂಸ್ಥೆ ಕಾಮರ್ಸ್ ಕಾಲೇಜಿನಲ್ಲಿ. ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಡಿ ಅಂದಿದ್ದಕ್ಕೆ ಪ್ರಿನ್ಸಿಪಾಲ್ 10,000 ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಒಂದೊಮ್ಮೆ ಅಡ್ಮಿಷನ್ ಆದ ವಿದ್ಯಾರ್ಥಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅಥವಾ ಪಾಠ ಪ್ರವಚನ ಸರಿಯಾಗಿ ಇಲ್ಲ ಅಂದ್ರೂ ಮಕ್ಕಳು ಬೇರೆ ಕಾಲೇಜುಗಳ ಕಡೆಗೆ ಮುಖ ಮಾಡ್ತಾರೆ. ಆದರ್ಶ ಶಿಕ್ಷಣ ಸಂಸ್ಥೆಯ ಕಾಮರ್ಸ್ ಕಾಲೇಜಿನಲ್ಲೂ ವಿದ್ಯಾರ್ಥಿಗಳು ಟಿಸಿಗಾಗಿ ಮನವಿ ಮಾಡಿದ್ದಾರೆ. ಆದರೆ ಟಿಸಿ ಕೊಡಬೇಕು ಅಂದ್ರೆ 10,000 ರಿಂದ 20,000 ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಎಂದು ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಜೊತೆಗೆ ಪ್ರಿನ್ಸಿಪಾಲ್ ಗಿರಿರಾಜ್ ಮಾತುಗಳನ್ನ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಅವ್ರ ಕಡೆ ನಾವು ಟಿಸಿ ಕೊಡೋಕೆ ಹೋಗಿದ್ರಿ ಸರ್. ಇವರು 10,000 ರೂಪಾಯಿ ಕೊಡು, 20,000 ರೂಪಾಯಿ ಕೊಡು ಅಂತೇಳಿ ಕೇಳಂತಾರೆ. ಮತ್ತು ನೀವು ಏನಾರ ಬೇರೆ ಕಡೆ ಯಾರಿಗಾರು ಫೋನ್ ಹಚ್ಚೋದು ಮಾಡಿದ್ರಿ ಮತ್ತು ಏನೇ ಮಾಡಿಸಿದೆ ಅಂದ್ರೆ ನಿಮ್ಗೆ ಇದೇ ಕಾಲೇಜಿಗೆ ಇರೋಕೆ ಕೊಡೋಂಗಿಲ್ಲ ಮತ್ತು ಬೇರೆ ಕಾಲೇಜಿಗೆ ಇರೋಕೆ ಕೊಡೋಂಗಿಲ್ಲ, ನಾ ಹಂಗೆ ಮಾಡ್ತೀನಿ ನಿಮ್ಗೆ ಅಂತೇಳಿ ನಮ್ಗೆ ಧಮಕಿ ಹಾಕೊಂತೀರಿ ಸರ್. ಹಿಂಗೆ ಮಾಡ್ಯಾರಿ ಸರ್. ಎಲ್ಲ ಫೀಸ್ ಕ್ಲಿಯರ್ ಐತ್ರಿ ಸರ್. ಅಂದಿರು 10,000 ರೂಪಾಯಿ ಕೊಡು ಅಂತೇಳಿ ಇದೇ ಕೇಳಂತಾರೆ ಸರ್, ಲಂಚ ಕೇಳಂತಾರೆ. ಹೋಗಿ ಮ್ಯಾನೇಜ್ಮೆಂಟು ಸರಿಗೆ ಮಾತಾಡಿದ್ರೆ ಅವ್ರಂತಾರ ಪೇರೆಂಟ್ಸಿಗೆ ಕರ್ಕೊಂಬಂದು ಮಾತಾಡಿಸ್ಬಿಟ್ರಿ, ಹಂಗೇನಿಲ್ಲ ಅಂತ ಅವರು ಅಂದರು. ಇಲ್ಲಿ ಬಂದು ಕೇಳಿದ್ರೆ ಸರಿಗೆ ನಾ ರಿಸಿಟ್ ತೋರಿಸ್ತೀನಿ ನಿನಗೆ, ಟಿ ಸಿ ಅಮೌಂಟ್ ತುಂಬು ಅಂತ ಆ ಥರ ಹೇಳಿದ್ರು. ಕಾಲೇಜ್ ಎದುರು ವಿದ್ಯಾರ್ಥಿಗಳು, ಪಾಲಕರು ಟಿಸಿಗಾಗಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಲೇಜಿನ ಎಲ್ಲ ಫೀಸ್ ಕ್ಲಿಯರ್ ಮಾಡಿದ್ರೂ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ವಿದ್ಯಾರ್ಥಿಗಳ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಕಾಲೇಜ್ ಪ್ರಿನ್ಸಿಪಾಲ್ ಬಳಿ ಕೇಳಿದಾಗ, ನಾನು 10,000 ಲಂಚ ಕೇಳಿಲ್ಲ, ಕಾಲೇಜು ಬಿಟ್ಟು ಹೋಗುವುದನ್ನು ತಡೆಯಲು 10,000 ಹಣ ಕೇಳಿದ್ದೇವೆ, ಆಡಳಿತ ಮಂಡಳಿ ನಿರ್ಧಾರದಂತೆ ಕೇಳಿದ್ದೇವೆ, ಆದ್ರೀಗ ಕೇವಲ ಪಾಲಕರನ್ನ ಕರೆ ತಂದ್ರೆ ಟಿಸಿ ಕೊಡ್ತೇವೆ ಎಂದಿದ್ದಾರೆ. ಟಿಸಿ ಕೇಳುವಂಥದ್ದು ಅವ್ರ ಹಕ್ಕು, ಕೊಡುವಂಥದ್ದು ನಿಮ್ಮ ಕರ್ತವ್ಯ. ಅದನ್ನು ನೀವು ಕೊಡದೆ ದುಡ್ಡಿನ ಆವೇಶ ಇಡ್ತೀರಿ ಅಂದರೆ ಇದು ನಿಜವಾಗ್ಲೂ ಸರಿಯಲ್ಲ. ಅದಕ್ಕೆ ನಾನು ಸಂಬಂಧಪಟ್ಟ ಶಿಕ್ಷಣ ಸಚಿವರಿಗೆ, ಶಿಕ್ಷಣ ಇಲಾಖೆಗೆ ಮತ್ತು ಎಸ್ ಕಾಲೇಜಿನ ಸಂಬಂಧಪಟ್ಟ ಆಡಳಿತ ಮಂಡಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಈ ಕೂಡಲೇ ಆ ಪ್ರಿನ್ಸಿಪಾಲ್ರನ್ನ ಈ ಕಾಲೇಜಿನಿಂದ ತಾವು ಅವ್ರನ್ನ ತೆಗೆದುಹಾಕಬೇಕು. ಸರ್, ಲಂಚ ಅಂತ ಕೇಳಿಲ್ಲ. ನಮ್ಮ ಆದರ್ಶ ಶಿಕ್ಷಣ ಸಮಿತಿಯ ಮ್ಯಾನೇಜ್ಮೆಂಟಿಗೆ ಹೋದ ತಿಂಗಳಲ್ಲೇ ನಾವು ಹೇಳಿದ್ವಿ ಸರ್, ಇದು ಪ್ರತಿ ವರ್ಷ ನಮಗೆ 15 ರಿಂದ 20 ಟಿಸಿ ನಮ್ಮಿಂದ ಹೋಗ್ತವೆ ಸರ್. ಅದಕ್ಕೆ ಅವ್ರೇನು ಮಾಡಿದ್ರು ಸರ್, ಇದು ವರ್ಷ ಮತ್ತೆ ಸಮಸ್ಯೆ ಬರುತ್ತೆ, ಇದಕ್ಕೆ ಏನು ಮಾಡಬೇಕು ಅಂತಂದರೆ ಅವ್ರು ಯಾರ್ಯಾರು ಹೋಗಲಿ ಅವ್ರ ಕಡೆಯಿಂದ 10,000 ರೂಪಾಯಿ ಫೀಸ್ ತೊಗೊಂಡು ಲಂಚ ತೊಗೊಂಡು ಅಂತಲ್ಲ, ಫೀಸ್ ತೊಗೊಂಡು 1 ವರ್ಷದ ಫೀಸ್ ಕಟ್ಟಿ ಹೋಗು ಅಂತ ಹೇಳಿದ್ರು. ಕಾರಣ ಇಷ್ಟೇ ಹೇಳಿದ್ದು, ಆ ಹುಡುಗರು ನಮ್ಮಿಂದ ಹೋಗಬಾರ್ದು. 10 ವಿದ್ಯಾರ್ಥಿಗಳು ಕಾಲೇಜು ಬಿಟ್ಟು ಹೋದ್ರೆ ಕಾಲೇಜಿಗೆ ಲಾಸ್ ಆಗುತ್ತದೆ. ಹೀಗಾಗಿ ಆಡಳಿತ ಮಂಡಳಿಯೇ ಈ ನಿರ್ಧಾರ ಮಾಡಿದೆ ಅಂತ ಪ್ರಿನ್ಸಿಪಾಲ್ ಹೇಳಿದ್ದಾರೆ. ಆದರೆ ವಿದ್ಯಾರ್ಥಿ ಆದವನು ತನಗೆ ಬೇಕಾದ ಕಾಲೇಜಿನಲ್ಲಿ ಓದಲು ಕಾನೂನಲ್ಲಿ ಮಾನ್ಯತೆ ಇದೆ. ಈ ರೀತಿ ಕಾಲೇಜು ಬಿಟ್ಟು ಹೋಗುವುದನ್ನು ತಡೆಯುವುದು ನ್ಯಾಯಸಮ್ಮತವಲ್ಲ. ತಡವಾಗಿ ಆದರೂ ಕಾಲೇಜು ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ ಎನ್ನಬಹುದು. ಸಂತೋಷ್ ಕೊಂಡೂರ್, ನ್ಯೂಸ್ 18 ಗದಗ.